ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಇತಿಹಾಸದ ಪ್ರಶ್ನೋತ್ತರಗಳು. ಟಾಪ್ 50 ಕ್ವೆಶ್ಚನ್‌ಗಳನ್ನ ಅನಲೈಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ಕ್ಲಾಸ್‌ನಲ್ಲಿ ನಾವು 20 ಕ್ವೆಶ್ಚನ್‌ಗಳಿಗೆ ಆನ್ಸರ್ ಅನ್ನ ನೋಡ್ತಾ ಹೋಗಿದ್ವಿ. ಯಾವ ರೀತಿ ಅಂದ್ರೆ ಹೇಳಿಕೆ ರೂಪದಲ್ಲಿ ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನಲ್ಲಿ ಯಾವ ರೀತಿಯಾಗಿ ಇತಿಹಾಸದ ಮೇಲೆ ಸಾಕಷ್ಟು ಕ್ವೆಶ್ಚನ್‌ಗಳು ರಿಪೀಟ್ ಆಗಿದ್ವು ಅನ್ನೋ ಆಧಾರದ ಮೇಲೆ ಸಾಕಷ್ಟು ಕ್ವೆಶ್ಚನ್‌ಗಳನ್ನ ನಿಮ್ಮ ಮುಂದೆ ತಂದು ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. ಹೇಳಿಕೆ ರೂಪದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ವಿಜಯನಗರ ಸಾಮ್ರಾಜ್ಯದಲ್ಲಿ 4 ಸಂತತಿಗಳು ಆಳ್ವಿಕೆಯನ್ನ ಮಾಡ್ತಾ ಹೋಗ್ತವೆ. ಆ 4 ಸಂತತಿಗಳ ಬಗ್ಗೆ ನೋಡ್ತಾ ಹೋಗಿದ್ವಿ. ಹಾಗೆ ಹರಪ್ಪ ನಾಗರಿಕತೆಯ ಒಂದು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗಿದ್ವಿ. ಬಂದರು ನಗರದ ಬಗ್ಗೆ, ಉಗ್ರಾಣದ ಬಗ್ಗೆ, ಸ್ನಾನದ ಗೃಹದ ಬಗ್ಗೆ, ಯಾರು ಕಂಡುಹಿಡಿದ್ರು ಅಂತಕ್ಕಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗಿದ್ವಿ. ಟಿಪ್ಪು ಸುಲ್ತಾನರನ್ನ ನೋಡ್ತಾ ಹೋದಾಗ ಅಲ್ಲಿ ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳು 4 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನೇನ್ ಆಯ್ತು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಆಗಿ ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. ಬೌದ್ಧ ಸಮ್ಮೇಳನಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. 5 ಬೌದ್ಧ ಸಮ್ಮೇಳನಗಳು ಯಾರ ಒಂದು ನೇತೃತ್ವದಲ್ಲಿ ನಡೆದು, ಯಾವಾಗ ನಡೆದು, ಯಾವ ಒಂದು ಸ್ಥಳದಲ್ಲಿ ನಡೆದು ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗಿದ್ವಿ. ಹಾಗೆ ನೋಡಿ ಅಶೋಕ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿದ್ವಿ. ಮೌರ್ಯ ಸಾಮ್ರಾಜ್ಯದ ಕಾಲದ ಬಗ್ಗೆ, ಹಾಗೆ ಚಂದ್ರಗುಪ್ತ ಮೌರ್ಯದ ಬಗ್ಗೆ, ಬಿಂದುಸಾರನ ಬಗ್ಗೆ, ಅಶೋಕನ ಬಗ್ಗೆ, ಅಶೋಕನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ಸ್ ಅಶೋಕನ ಶಾಸನಗಳು ಕಂಡು ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಆ ಒಂದು ಶಾಸನಗಳು ಕೂಡ ಎಕ್ಸಾಮ್‌ಗೆ ಯಾವ ರೀತಿಯಾಗಿ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಪಾರ್ಟ್ 1 ಕ್ಲಾಸ್‌ನಲ್ಲಿ ನಾವು ಈ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. ಕವಿರಾಜ ಮಾರ್ಗ ಆಗಿರ್ಬೋದು, ರಾಷ್ಟ್ರಕೂಟರ ಆಡಳಿತದ ಬಗ್ಗೆ, ಹಾಗೆ ಪ್ಲಾಸಿ ಯುದ್ಧ, ಹಾಗೆ ಅಶೋಕನ ಶಾಸನಗಳು ಸಾಕಷ್ಟು ಕ್ವೆಶ್ಚನ್‌ಗಳನ್ನ ನಾವು ನಿಮ್ಮ ಮುಂದೆ ತಂದು ಚರ್ಚೆಯನ್ನ ಮಾಡ್ತಾ ಹೋಗಿದ್ವಿ. ಹಾಗಾದ್ರೆ ಮುಂದಿನ ಕ್ವೆಶ್ಚನ್ ಅನ್ನ ನೋಡ್ತಾ ಹೋಗೋಣ. 21ನೇ ಕ್ವೆಶ್ಚನ್ ಈ ಒಂದು ಕ್ಲಾಸ್‌ನಲ್ಲಿ ಇದು ಪಾರ್ಟ್ 2 ಕ್ಲಾಸ್ ಆಗಿರುತ್ತೆ. ಈ ಒಂದು ಕ್ವೆಶ್ಚನ್‌ನಲ್ಲಿ 30 ಕ್ವೆಶ್ಚನ್‌ಗಳಿಗೆ ಸರಿಯಾಗಿ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಹಿಂದೂ ನಾಗರಿಕತೆಯ ಅತಿದೊಡ್ಡ ನಗರ ಯಾವುದು? ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಮೊಹೆಂಜೊದಾರೋ, ಆಪ್ಷನ್ ಸಿ ಧೋಲವೀರ, ಆಪ್ಷನ್ ಡಿ ಲೋಥಲ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಧೋಲವೀರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಧೋಲವೀರ ನಗರವು ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. 2021ರಲ್ಲಿ ಈ ಒಂದು ನಗರವನ್ನ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಯಿತು. 1921ರಲ್ಲಿ ದಯರಾಮ್ ಸಹಾನಿ ದಯರಾಮ್ ಸಹನಿರವರು ಹರಪ್ಪ ನಾಗರಿಕತೆಯನ್ನ ಪತ್ತೆಯನ್ನ ಹಚ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹರಪ್ಪ ನಾಗರಿಕತೆಯಲ್ಲಿ. ಇದೇ ಹರಪ್ಪ ನಾಗರಿಕತೆಯಲ್ಲಿ 6 ಉಗ್ರಾಣಗಳು ನಾವು ಕಾಣಬಹುದು ಅಂತ ಇಂದಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಮೆಹೆಂಜಾದಾರದಲ್ಲಿ ಸ್ನಾನದ ಗೃಹ ಸ್ನಾನದ ಗೃಹ ಕಂಡು ಬರ್ತಕ್ಕಂಥದ್ದು ಮೆಹೆಂಜಾದಾರಲ್ಲಿ ಇನ್ನೊಂದು ಕಂಚಿನ ಪ್ರತಿಮೆ ಕೂಡ ಮೆಹೆಂಜೋದಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗೆಯೇ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಹಾದಿಬ್ಬ ಅಂತಕ್ಕಂಥದ್ದು ಮೆಹೆಂಜೋದಾರರಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಲೋಥಲ್ ಬಗ್ಗೆ ನಾವು ನೋಡ್ತಾ ಹೋದಾಗ ಲೋಥಲ್ ಸಿಂಧೂ ನಾಗರಿಕತೆಯ ಏಕೈಕ ಬಂದರು ನಗರ ಅಂತ ಕರಿತಾ ಹೋಗ್ತೀವಿ. ಬಂದರು ನಗರ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸತ್ಯಮೇವ ಜಯತೆ ಎಂಬುದು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಈಶಾವಾಸ್ಯ, ಬಿ ಮಂಡಕ ಉಪನಿಷತ್ತು, ಸಿ ಕೇನ ಉಪನಿಷತ್ತು, ಡಿ ಕಟ ಕಂಠ ಉಪನಿಷತ್ತು ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಮುಂಡಕ ಉಪನಿಷತ್ತು. ಮಂಡಕ ಉಪನಿಷತ್ತಿನಲ್ಲಿ ನಾವು 12 ಮಂತ್ರಗಳನ್ನ ನಾವು ಕಾಣಬಹುದು. 11 ಮಂತ್ರಗಳು. ಈ ಮಂಡಕ ಉಪನಿಷತ್ತು ಅಂತಕ್ಕಂಥದ್ದು ಯಾವ ವೇದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅಥರ್ವಣ ವೇದ. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೇದಗಳಲ್ಲಿ 4 ವಿಧ. ಒಂದು ಋಗ್ವೇದ, ಅಥರ್ವಣ ವೇದ, ಸಾಮವೇದ ಸಾಮವೇದ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಋಗ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥವು ಪ್ರಮುಖವಾಗಿ ವೇದಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ದಶರಥ, ಆಪ್ಷನ್ ಸಿ ಬೃಹದ್ರಥ, ಆಪ್ಷನ್ ಡಿ ಸಂಪ್ರತಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಎಲ್ರಿಗೂ ಕೂಡ ಗೊತ್ತಿದೆ. ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಯಾರು ಅಂದ್ರೆ ಬೃಹದ್ರಥ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾವು ನೋಡ್ತಾ ಹೋದ್ರೆ ಆ ಮೌರ್ಯ ಸಾಮ್ರಾಜ್ಯದ ಕಾಲವನ್ನು ನಾವು ನೋಡ್ತಾ ಹೋದ್ರೆ ಕ್ರಿಸ್ತ ಪೂರ್ವ 322ರಿಂದ ಹಿಡಿದು ಕ್ರಿಸ್ತ ಶಕ 185ರವರೆಗಿನ ಕಾಲಘಟ್ಟವನ್ನು ನಾವು ಮೌರ್ಯ ಸಾಮ್ರಾಜ್ಯದ ಕಾಲಘಟ್ಟವನ್ನಾಗಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಅಶೋಕ 16,000 ಮಹಾರಾಜರಲ್ಲಿ ಒಬ್ಬನೇ ಏಕೈಕ ಮಿನುಗುತಾರೆಯಂತೆ ಮಿಂಚಿದ ರಾಜ ಯಾರಪ್ಪ ಅಂದ್ರೆ ಈ ಅಶೋಕ ರಾಜ ಅಂತಕ್ಕಂಥನು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 24 ಕ್ವಶನ್. ಹರ್ಷಚರಿತ ಕೃತಿಯನ್ನ ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ದಂಡಿ, ಆಪ್ಷನ್ ಬಿ ಬಾಣಭಟ್ಟ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ಭವಭೂತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಣಭಟ್ಟ ಇದಕ್ಕೆ ಸರಿಯಾದ ಉತ್ತರ. ಬಾಣಭಟ್ಟನ ಹರ್ಷಚರಿತ್ರೆ.
ಈ ಹರ್ಷ ಚರಿತ್ರೆ ಬಾಣಭಟ್ಟನ ಬಗ್ಗೆ ನಾವು ನೋಡ್ತಾ ಹೋದ್ರೆ ವೆರಿ ವೆರಿ ಇಂಪಾರ್ಟೆಂಟ್. 7ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಮಹಾಕವಿ ಯಾರಪ್ಪ ಅಂದ್ರೆ ಈ ಬಾಣಭಟ್ಟ. ಈ ಬಾಣಭಟ್ಟ ಹರ್ಷಚರಿತ ಕೃತಿಯನ್ನ ರಚಿಸ್ತಾ ಹೋಗ್ತಾನೆ. ಈ ಒಂದು ಕಾಳಿದಾಸನ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕೆ ಕಾಳಿದಾಸ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ 2 ಮಹಾಕಾವ್ಯಗಳನ್ನ 2 ಖಂಡಕಾವ್ಯಗಳನ್ನ 3 ನಾಟಕಗಳನ್ನ ರಚಿಸ್ತಾ ಹೋಗ್ತಾನೆ ಈ ಕಾಳಿದಾಸ ಅಂತಕ್ಕಂಥ ಕವಿ. ಈ ಕಾಳಿದಾಸ ಅಂತಕ್ಕಂಥ ಕವಿ ಯಾರ ಒಂದು ಆಸ್ಥಾನದಲ್ಲಿ ಇದ್ದ ಅಂತ ನೋಡ್ತಾ ಹೋದ್ರೆ ಗುಪ್ತರ ಕಾಲದಲ್ಲಿ ಬರ್ತಾ ಹೋಗ್ತಾನೆ. ಗುಪ್ತರ 2ನೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿಯೇ ಈ ಕಾಳಿದಾಸ. ಈ ಕಾಳಿದಾಸನ ಬಗ್ಗೆ ನಾವು ನೋಡ್ತಾ ಹೋದಾಗ 2 ಮಹಾಕಾವ್ಯಗಳನ್ನ ರಚಿಸ್ತಾ ಹೋಗ್ತಾನೆ. ಆ 2 ಮಹಾಕಾವ್ಯಗಳು ಯಾವುವು ಅಂದ್ರೆ ರಘು ವಂಶ ಮತ್ತು ಕುಮಾರ ಸಂಭವ ಅಂತಕ್ಕಂಥ 2 ಮಹಾಕಾವ್ಯಗಳನ್ನ ರಚಿಸ್ತಾ ಹೋಗ್ತಾನೆ ಈ ಕಾಳಿದಾಸ. ಇನ್ನು 2 ಖಂಡಕಾವ್ಯಗಳನ್ನ ರಚಿಸ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2 ಖಂಡಕಾವ್ಯಗಳು ಯಾವುವು ಅಂದ್ರೆ ಮೇಘದೂತ ಅಂತಕ್ಕಂಥ ಖಂಡಕಾವ್ಯ. ಇನ್ನು ಋತು ಸಂಹಾರ ಅಂತಕ್ಕಂಥ 2 ಖಂಡಕಾವ್ಯಗಳನ್ನ ರಚಿಸ್ತಾ ಹೋಗ್ತಾನೆ ಈ ಕಾಳಿದಾಸ. ಇನ್ನು 3 ನಾಟಕಗಳು ಬರ್ತಾ ಹೋಗ್ತವೆ. ಈ 3 ನಾಟಕಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥ ಒಂದು ನಾಟಕವನ್ನ ರಚಿಸ್ತಾ ಹೋಗ್ತಾನೆ. ಹಾಗೆ ಮಾಲವಿಕಾಗ್ನಿ ಮಿತ್ರ ಅಂತಕ್ಕಂಥ ನಾಟಕವನ್ನ ರಚಿಸ್ತಾ ಹೋಗ್ತಾನೆ. ಇನ್ನು ಕೊನೆಯದಾಗಿ ವಿಕ್ರಮೋರ್ವ ಶಿಯ ಅಂತಕ್ಕಂಥ ನಾಟಕವನ್ನ ರಚಿಸ್ತಾ ಹೋಗ್ತಾನೆ ಕಾಳಿದಾಸನ ಸಂಪೂರ್ಣ ಕೃತಿಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅರಬ್ಬರ ಆಕ್ರಮಣವನ್ನ ಯಶಸ್ವಿಯಾಗಿ ತಡೆದ ರಾಜವಂಶ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೇನೆ. ಆಪ್ಷನ್ ಎ ಪಾಲರು, ಆಪ್ಷನ್ ಬಿ ರಾಷ್ಟ್ರಕೂಟರು, ಆಪ್ಷನ್ ಸಿ ಗುರ್ಜರ ಪ್ರತಿಹಾರರು, ಇದಕ್ಕೆ ಆಪ್ಷನ್ ಡಿ ಚೋಳರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಗುರ್ಜರ ಪ್ರತಿಹಾರರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ವಿಜಯನಗರ ಸಾಮ್ರಾಜ್ಯದ ಕೊನೆಯ ಪ್ರಮುಖ ರಾಜ ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಅಳಿಯ ರಾಮರಾಯ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಳಿಯ ರಾಮರಾಯ. ಇನ್ನು ಕೊನೆಯ ಅರಸ ರಕ್ಕಸ ತಂಗಡಿ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಅಳಿದು ಹೋಗುತ್ತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 7 ಏನು ರಾಯಭಾರಿಗಳು ಬರ್ತಾ ಹೋಗ್ತಾರೆ ಪ್ರಮುಖ ಆಸ್ಥಾನದಲ್ಲಿ. ನಿಕೋಟಿನ್ ಆಗಿರ್ಬೋದು, ನಿಕೋಲೋ ಕೌಂಟಿ ಆಗಿರ್ಬೋದು, ನಿಕಿಟಿನ್ ಆಗಿರ್ಬೋದು, ಬರ್ಬೋಸಾ ಆಗಿರ್ಬೋದು, ಡೊಮಿಂಗೋ ಪಯಸ್ ಆಗಿರ್ಬೋದು, ಫೆಡ್ರಿಕ್ ಮ್ಯೂನಿಸ್ ಬರ್ತಾ ಹೋಗ್ತಾನೆ. ಈ ಎಲ್ಲಾ ಒಂದು ರಾಯಭಾರಿಗಳು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ರಾಯಭಾರಿಗಳಾಗಿ ಬರ್ತಾ ಹೋಗ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಗೆ. ಇನ್ನು ತಾಳಿಕೋಟೆ ಯುದ್ಧದ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇರ್ತಕ್ಕಂಥದ್ದು. ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ತೆಗೆದು ನೋಡಿ, ಈ ಎಲ್ಲಾ ಕ್ವಶನ್ಗಳು ರಿಪೀಟ್ ಆಗಿ ಬಂದಿರತಕ್ಕಂಥದ್ದು. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಪ್ರಶ್ನೆಗಳು ನೆಕ್ಸ್ಟ್ ಎಕ್ಸಾಮ್ಸ್ಗೆ ಬಂದಾಗ ಯಾರು ಕೂಡ ತಪ್ಪು ಮಾಡಬೇಡಿ. ನೆಕ್ಸ್ಟ್, ತಾಳಿಕೋಟೆ ಯುದ್ಧ ಯಾವಾಗ ನಡೀತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 1565. ಇದಕ್ಕೆ ಸರಿಯಾದ ಉತ್ತರ 1565ರಲ್ಲಿ ತಾಳಿಕೋಟೆ ಯುದ್ಧ ನಡೀತಾ ಹೋಗುತ್ತೆ. ಇನ್ನು 1526ರ ಒಂದು ಕಾಲಘಟ್ಟ ಏನು ವಿಶೇಷತೆ ಏನಂತ ತಿಳಿಸ್ತಾ ಹೋಗುತ್ತೆ ಅಂದ್ರೆ ಒಂದನೇ ಪಾಣಿಪತ್ ಕದನ ಮೋಸ್ಟ್ ಇಂಪಾರ್ಟೆಂಟ್. ಒಂದನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯುತ್ತೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೀತಾ ಹೋಗುತ್ತೆ. ಇನ್ನು 1556ರಲ್ಲಿ 2ನೇ ಪಾಣಿಪತ್ ಕದನ ನಡೀತಾ ಹೋಗುತ್ತೆ. 2ನೇ ಪಾಣಿಪತ್ ಕದನ ನಡೀತಾ ಹೋಗುತ್ತೆ. 2ನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯುತ್ತೆ? ಅಕ್ಬರ್ ಮತ್ತು ಹೇಮುವಿನ ನಡುವೆ ನಡೀತಾ ಹೋಗುತ್ತೆ. ಈ 1ನೇ ಪಾಣಿಪತ್ ಕದನ ಅಂತಕ್ಕಂಥದ್ದು ಮೊಘಲ್ ಸಾಮ್ರಾಜ್ಯದ ಉಗಮಕ್ಕೆ ಕಾರಣ ಆಗ್ತಕ್ಕಂಥದ್ದು 1ನೇ ಪಾಣಿಪತ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಐನಿ ಅಕ್ಬರಿ ಕೃತಿಯ ಲೇಖಕರು ಯಾರು? ಐನಿ ಅಕ್ಬರಿ ಕೃತಿಯ ಲೇಖಕರು ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೇನೆ. ಆಪ್ಷನ್ ಎ ಅಬ್ದುಲ್ ಫಜಲ್, ಆಪ್ಷನ್ ಬಿ ಬದಾಯೂನಿ, ಆಪ್ಷನ್ ಸಿ ಫಿರಿಷ್ಟಾ, ಆಪ್ಷನ್ ಡಿ ಅಮೀರ್ ಖುಸ್ರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಅಬ್ದುಲ್ ಫಜಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಐನಿ ಅಕ್ಬರಿ ಕೃತಿಯ ಲೇಖಕರು ಯಾರು ಅಂದ್ರೆ ಅಬ್ದುಲ್ ಫಜಲ್ ಅಂತಕ್ಕಂಥವ್ರು. ಇನ್ನು ಅಮೀರ್ ಖುಸ್ರುವಿನ ವಿಶೇಷತೆಯನ್ನು ನಾವು ನೋಡ್ತಾ ಹೋದಾಗ ಭಾರತದ ಗಿಣಿ ಅಂತಾನೆ ಕರಿತಾ ಹೋಗ್ತೀವಿ. ಭಾರತದ ಗಿಣಿ ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಕ್ಕಂಥದ್ದು. ಭಾರತದ ಗಿಣಿ ಎಂದು ಈ ಕೆಳಗಿನ ಯಾವ ಲೇಖಕರನ್ನ ಕರಿತಾ ಹೋಗ್ತಾರೆ ಅಂತ ಕ್ವಶನ್ ರೈಸ್ ಮಾಡಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಅಮೀರ್ ಖುಸ್ರು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್
ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ 1885, ಆಪ್ಷನ್ ಬಿ 1886, ಆಪ್ಷನ್ ಸಿ 1905, ಆಪ್ಷನ್ ಡಿ 1907. ಇದಕ್ಕೆ ಸರಿಯಾದ ಉತ್ತರ ಎಲ್ಲರಿಗೂ ಕೂಡ ಗೊತ್ತಿದೆ. 1885ರಲ್ಲಿ ಎಹೋ ಯೂಮ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಮೊದಲ ಅಧ್ಯಕ್ಷರಾಗಿ ಬ್ಯಾನರ್ಜಿ ರವರು ಮೊದಲನೇ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧಿವೇಶನವನ್ನು ವಹಿಸಿಕೊಳ್ತಾರೆ. ನೆಕ್ಸ್ಟ್ 1905ರ ವಿಶೇಷತೆಯನ್ನ ನಾವು ನೋಡ್ತಾ ಹೋದಾಗ ಇಲ್ಲಿ ಮಂದಗಾಮಿಗಳ ಯುಗವನ್ನಾಗಿ ನೋಡ್ತಾ ಹೋಗ್ತೀವಿ. 1905ರಿಂದ 1915ರ ಕಾಲಘಟ್ಟವನ್ನ ಮಂದಗಾಮಿಗಳ ಯುಗವನ್ನಾಗಿ ನೋಡ್ತಾ ಹೋಗ್ತೀವಿ. ಇನ್ನು 1907ರಲ್ಲಿ ಸೂರತ್ ಒಡಕು ಉಂಟಾಗುತ್ತೆ. ಸೂರತ್ ಒಡಕು ಏನನ್ನು ತಿಳಿಸ್ತಾ ಹೋಗುತ್ತೆ, ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ನಡುವೆ ಒಂದು ವ್ಯಾಜ್ಯ ಉಂಟಾಗುತ್ತೆ, ಒಡಕು ಉಂಟಾಗುತ್ತೆ. ಅದೇ 1907ರ ಅಧಿವೇಶನ ಸೂರತ್ ಒಡಕು ಅಂತ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬಂಗಾಳ ವಿಭಜನೆ ಯಾವ ವೈಸರಾಯರ ಆಡಳಿತದ ಕಾಲದಲ್ಲಿ ನಡೀತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ಕರ್ಜನ್, ಆಪ್ಷನ್ ಬಿ ವಿಂಟೋ, ಆಪ್ಷನ್ ಸಿ ರಿಪನ್, ಆಪ್ಷನ್ ಡಿ ಆರ್ಡಿಂಜ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಆಪ್ಷನ್ ಎ ಕರ್ಜನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಕ್ವಶನ್ ಇದೆ, ಬಂಗಾಳ ವಿಭಜನೆ ಆಯ್ತಲ್ಲ, ಬಂಗಾಳ ವಿಭಜನೆ ಅಂತಕ್ಕಂಥದ್ದು ನೆಕ್ಸ್ಟ್ ಎಷ್ಟರಾಗ ನಡೆಯುತ್ತೆ ಅಂತಕ್ಕಂಥದ್ದು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ನಡೆದ ದಿನಾಂಕ ಯಾವುದು? ಆಪ್ಷನ್ ಎ 13 ಏಪ್ರಿಲ್ 1919, ಆಪ್ಷನ್ ಬಿ 15 ಆಗಸ್ಟ್ 1919, ಆಪ್ಷನ್ ಸಿ 26 ಜನವರಿ 1920, ಆಪ್ಷನ್ ಡಿ 9 ಆಗಸ್ಟ್ 1942. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, 13 ಏಪ್ರಿಲ್ 1919 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ನಂತರ ಮಹಾತ್ಮ ಗಾಂಧೀಜಿ ಹಾಗೂ ರವೀಂದ್ರನಾಥ್ ಟ್ಯಾಗೋರ್ ರವರು ತಮ್ಮ ಪದವಿಗಳನ್ನ ಬ್ರಿಟಿಷರಿಗೆ ಹಿಂದಿರುಗಿಸ್ತಾರೆ. ಆ ಎರಡು ಪದವಿಗಳ ಬಗ್ಗೆ ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ಕೈಸರ್-ಎ-ಹಿಂದ್ ಅಂತಕ್ಕಂಥ ಒಂದು ಪದವಿಯನ್ನ ಇನ್ನು ಅವಾರ್ಡ್ ಅನ್ನ ಬ್ರಿಟಿಷರಿಗೆ ಹಿಂದಿರುಗಿಸ್ತಾರೆ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ನೈಟ್ಹುಡ್ ಪದವಿಯನ್ನ ಹಿಂದಿರುಗಿಸ್ತಾರೆ. ಯಾಕೆ ಅಂದ್ರೆ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಮತ್ತು ಅಸಹಕಾರ ಚಳವಳಿಯಿಂದಾಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತ ಬಿಟ್ಟು ತೊಲಗಿ ಅಂತ ಅಂದ್ರೆ ಭಾರತ ಬೇಡಿ ಚಳುವಳಿ ಆರಂಭ ಯಾವಾಗ ಆಯ್ತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1930, ಆಪ್ಷನ್ ಬಿ 1935, ಆಪ್ಷನ್ ಸಿ 1940, ಆಪ್ಷನ್ ಡಿ 1942. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1942. ಕ್ವಿಟ್ ಇಂಡಿಯಾ ಚಳುವಳಿ ಆರಂಭವಾಗಿರ್ತಕ್ಕಂಥದ್ದು ಕ್ವಿಟ್ ಇಂಡಿಯಾ ಚಳುವಳಿ 1942ರಲ್ಲಿ ನಡೀತಾ ಹೋಗುತ್ತೆ. ಇನ್ನು 1930ರ ವಿಶೇಷತೆ ಏನಪ್ಪಾ ಅಂದ್ರೆ ದಂಡಿ ಸತ್ಯಾಗ್ರಹ ನಡೀತಾ ಹೋಗುತ್ತೆ. ಸತ್ಯಾಗ್ರಹ ನಡೀತಾ ಹೋಗುತ್ತೆ. ಇನ್ನು 1935ರ ವಿಶೇಷತೆ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಕೂಡ ಜಾರಿಗೆ ಬರ್ತಾ ಹೋಗುತ್ತೆ. ಭಾರತ ಸರ್ಕಾರ ಕಾಯ್ದೆ 1935 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಮೊದಲ ರಾಜವಂಶ ಯಾವುದು ಅಂತ ಕ್ವಶನ್ ರೈಸ್ ಮಾಡಿದ್ದಾರೆ. ಆಪ್ಷನ್ ಎ ಗಂಗರು, ಆಪ್ಷನ್ ಬಿ ಕದಂಬರು, ಆಪ್ಷನ್ ಸಿ ರಾಷ್ಟ್ರಕೂಟರು, ಆಪ್ಷನ್ ಡಿ ಚಾಳುಕ್ಯರು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಕದಂಬರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕದಂಬರು ಕರ್ನಾಟಕದ ಮೊದಲ ರಾಜವಂಶ. ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಕನ್ನಡಿಗರ ಮನೆತನ ಯಾವುದು ಅಂದ್ರೆ ಇದೇ ಕದಂಬರು. ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಮನೆತನ ಯಾವುದು ಅಂದ್ರೆ ಅದು ಶಾತವಾಹನರು. ಇನ್ನು ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಕನ್ನಡಿಗರ ಮನೆತನ ಯಾವುದು ಅಂದ್ರೆ ಈ ಕದಂಬರು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಬನವಾಸಿ ಯಾವ ರಾಜವಂಶದ ರಾಜಧಾನಿ ಆಗಿತ್ತು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ಕದಂಬ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಹೊಯ್ಸಳ, ಆಪ್ಷನ್ ಡಿ ರಾಷ್ಟ್ರಕೂಟ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಬಿ ಅಂತಕ್ಕಂಥದ್ದು ಆಪ್ಷನ್ ಎ ಕದಂಬ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬನವಾಸಿಯ ಯಾವ ಒಂದು ರಾಜವಂಶದ ರಾಜಧಾನಿ ಆಗಿತ್ತು ಅಂದ್ರೆ ಕದಂಬರ ಒಂದು ರಾಜವಂಶದ ರಾಜಧಾನಿ ಆಗಿತ್ತು. ಕದಂಬರ ಸ್ಥಾಪಕ ಯಾರು ಅಂತ ನಾವು ನೋಡ್ತಾ ಹೋದ್ರೆ ಮಯೂರ ವರ್ಮ ಅಂತ ನಾವು ನೋಡ್ತಾ ಹೋಗ್ತೀವಿ. ಮಯೂರ ವರ್ಮ ಇಡೀ ಕರ್ನಾಟಕವನ್ನಾಳಿದ ಕನ್ನಡಿಗರ ಮನೆತನ ಈ ಕದಂಬರು ಅಂತಕ್ಕಂಥದ್ದು ನೆನಪಿನಲ್ಲಿ ಇರಲಿ. ಹೊಯ್ಸಳರಲ್ಲಿ ಕೂಡ ಸಾಕಷ್ಟು ಕಲೆ ಮತ್ತು ವಾಸ್ತುಶಿಲ್ಪಗಳು ಬರ್ತಾ ಹೋಗ್ತವೆ. ರಾಷ್ಟ್ರಕೂಟರಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಅಮೋಘ ವರ್ಷ ನೃಪತುಂಗ ಇರ್ಬೋದು, ಮೂರನೇ ಗೋವಿಂದ ಬರ್ತಾ ಹೋಗ್ತಾನೆ. ಇನ್ನು ಗಂಗರಲ್ಲಿ ಕೂಡ ಬರ್ತಾ ಹೋಗ್ತಾರೆ. ಗಂಗರಲ್ಲಿ ಯಾರು ಬರ್ತಾ ಹೋಗ್ತಾರೆ, ಏನು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಕೂಡ ಕೊಡುಗೆಗಳು ಇರ್ತಕ್ಕಂಥದ್ದು ಗಂಗರಲ್ಲಿ ಅಂತಕ್ಕಂಥದ್ದು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳಿ. ದಡಿಗ ಮತ್ತು ಮಾಧವ ಬರ್ತಾ ಹೋಗ್ತಾನೆ.
ಈಗ ಮಾಧವ ಸಾಕಷ್ಟು ರಾಜರುಗಳು ಗಂಗರ ಒಂದು ಸಾಮ್ರಾಜ್ಯದಲ್ಲಿ ಬರ್ತಾ ಹೋಗ್ತಾರೆ. ಸಪರೇಟ್ ಆಗಿ ನಾವು ಗಂಗಾ ಮನೆತನದ ಬಗ್ಗೆ, ಕದಂಬ ಮನೆತನದ ಬಗ್ಗೆ ಕ್ಲಾಸನ್ನ ಮಾಡಿದ್ದೀನಿ. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಕೇಳಿ. ಕದಂಬ ಮನೆತನದ ಮೇಲೆ ಕಂಪ್ಲೀಟ್ ಆಗಿ ಒಂದು ಕ್ಲಾಸನ್ನ ಮಾಡಿದ್ದೀನಿ. ಗಂಗರ ಮನೆತನದ ಮೇಲೆ ಕೂಡ ಕ್ಲಾಸನ್ನ ಮಾಡಿದ್ದೀನಿ. ರಾಷ್ಟ್ರಕೂಟರ ಮನೆತನದ ಮೇಲೆ ಕೂಡ ಸಾಕಷ್ಟು ಕ್ಲಾಸನ್ನ ಮಾಡಿದ್ದೀನಿ. ಆ ಒಂದು ಕ್ಲಾಸ್‌ಗಳನ್ನ ನೀವು ನೋಡಿ ಅಂತಕ್ಕಂಥದ್ದು. ಈ ಒಂದು ಈ ಪ್ರಶ್ನೆಗಳು ಬಂದಾಗ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನ ಹಾಕ್ಬೇಕಾದ್ರೆ ಆ ಒಂದು ಮನೆತನದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕವಿರಾಜ ಮಾರ್ಗ ಕೃತಿಯು ಯಾರ ಕಾಲದಲ್ಲಿ ರಚಿತವಾಯಿತು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದೀನಿ. ಆಪ್ಷನ್ ಎ ಅಮೋಘವರ್ಷ ನೃಪತುಂಗ, ಆಪ್ಷನ್ ಬಿ ಕೃಷ್ಣ, 1ನೇ ಕೃಷ್ಣ, ಆಪ್ಷನ್ ಸಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ಡಿ ದುರ್ವಿನೀತ. ಇದಕ್ಕೆ ಸರಿಯಾದ ಉತ್ತರ ಅಮೋಘವರ್ಷ ನೃಪತುಂಗ ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಅಮೋಘವರ್ಷ ನೃಪತುಂಗ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಹೋಗೋಣ. ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನ ನಿರ್ಮಿಸಿದವರು ಯಾರು? ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ಬಲ್ಲಾಳ, 2ನೇ ಬಲ್ಲಾಳ, ಆಪ್ಷನ್ ಸಿ ನರಸಿಂಹ ವೀರ ಬಲ್ಲಾಳ ಅಂತ ನೋಡ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಏಕಕೂಟ, ಏಕಕೂಟ, ದ್ವಿಕೂಟ, ದ್ವಿಕೂಟ, ತ್ರಿಕೂಟ, ತ್ರಿಕೂಟ ದೇವಾಲಯಗಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್‌ಗೆ ಹೊಂದಿಸಿ ಬರೆಯಿರಿಯಲ್ಲಿ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವೆಶ್ಚನ್. ಏಕಕೂಟ ದೇವಾಲಯವನ್ನು ನೋಡ್ತಾ ಹೋದರೆ ಬೇಲೂರಿನ ಚೆನ್ನಕೇಶವ ದೇವಾಲಯ, ಚೆನ್ನಕೇಶವ ದೇವಾಲಯವನ್ನ ನಾವು ನೋಡ್ತಾ ಹೋಗ್ತೀವಿ. ದ್ವಿಕೂಟದಲ್ಲಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಹೊಯ್ಸಳೇಶ್ವರ ದೇವಾಲಯ. ಇನ್ನು ತ್ರಿಕೂಟದಲ್ಲಿ ಏನು ಸೋಮನಾಥ ದೇವಾಲಯವನ್ನು ನಾವು ನೋಡ್ತಾ ಹೋಗ್ತೀವಿ. ಸೋಮನಾಥ ದೇವಾಲಯವನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಏಕಕೂಟ, ದ್ವಿಕೂಟ, ತ್ರಿಕೂಟವನ್ನ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಐಹೊಳೆ ಶಾಸನದ ಕರ್ತೃ ಯಾರು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದೀನಿ. ಪಂಪ, ರನ್ನ, ರವಿಕೀರ್ತಿ, ಪೊನ್ನ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ರವಿಕೀರ್ತಿ. ಉತ್ತರ ಪಥೇಶ್ವರ ಮತ್ತು ದಕ್ಷಿಣ ಪಥೇಶ್ವರನಾಗಿರ್ತಕ್ಕಂಥ ಹರ್ಷವರ್ಧನ ಆಗಿರ್ಬೋದು, ಇಮ್ಮಡಿ ಪುಲಿಕೇಶಿ ಇವರಿಬ್ಬರ ನಡುವಿನ ನರ್ಮದಾ ಕಾಳಗದ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವ ಶಾಸನ ಯಾವುದು ಅಂದ್ರೆ ಈ ಐಹೊಳೆ ಶಾಸನ. ಈ ಐಹೊಳೆ ಶಾಸನದ ಕರ್ತೃ ಯಾರಪ್ಪ ಅಂದ್ರೆ ರವಿಕೀರ್ತಿ ಆಗಿರ್ಬೋದು. ಇನ್ನು ಪಂಪ ಎರಡನೇ ಕೇಸರಿಯ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಆಗಿರುತ್ತಾನೆ. ಇನ್ನು ರನ್ನನಿಗೆ ಯಾರು ಆಶ್ರಯ ನೀಡಿದ್ರು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ರನ್ನನಿಗೆ ಸತ್ಯಾಶ್ರಯ ಇರುವ ಬೇಡಂಗ ಅಂತಕ್ಕಂಥ ರಾಜ ತನ್ನ ಒಂದು ಆಸ್ಥಾನದಲ್ಲಿ ಆಶ್ರಯವನ್ನ ನೀಡ್ತಾ ಹೋಗ್ತಾನೆ. ಇನ್ನು ಪೊನ್ನನ ಬಗ್ಗೆ ನಾವು ನೋಡ್ತಾ ಹೋದ್ರೆ ಮೂರನೇ ಕೃಷ್ಣ ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣ ಪೊನ್ನನಿಗೆ ತನ್ನ ರಾಜ್ಯಾಶ್ರಯವನ್ನ ನೀಡ್ತಾ ಹೋಗ್ತಾನೆ ತನ್ನ ರಾಜ್ಯದಲ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವವರು ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಕನಿಷ್ಕ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಸಮುದ್ರಗುಪ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಭಾರತದ ನೆಪೋಲಿಯನ್ ಅಂತ ಕರಿತಾ ಹೋಗ್ತೀವಿ, ಸಮುದ್ರಗುಪ್ತನನ್ನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಲೋಥಲ್ ಯಾವ ಕಾರಣಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಬಂದರು ನಗರ ಅರಬ್ ಸಿಂಧು ನಾಗರಿಕತೆಯಲ್ಲಿ ಬಂದರು ನಗರವನ್ನಾಗಿ ನೋಡ್ತಾ ಹೋಗ್ತೀವಿ ಲೋಥಲ್ ಅನ್ನ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದೆಹಲಿಯ ಸಿಂಹಾಸನ ಅಲಂಕರಿಸಿದ ಮೊದಲ ಮಹಿಳೆ ಯಾರು? ರಜಿಯಾ ಸುಲ್ತಾನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಈ ಹಿಂದಿನ ಒಂದು ಪಾರ್ಟ್ 1 ಕ್ಲಾಸ್ ನಲ್ಲಿ ನಾನು ಕಂಪ್ಲೀಟ್ ಆಗಿ ದೆಹಲಿ ಸುಲ್ತಾನರಲ್ಲಿ ಕುತುಬುದ್ದೀನ್ ಐಬಕ್ ಸ್ಥಾಪಕ ಬಂದಾಗ ಅಲ್ಲಿ ನಿಮಗೆ ಇಲ್ತಾಮಶ್ ಬಗ್ಗೆ, ಅಲ್ಲಿ 40 ಸರದಾರರ ಒಕ್ಕೂಟದ ಬಗ್ಗೆ ಹೇಳ್ತಾ ಹೋಗಿದ್ದೆ. ರಜಿಯಾ ಸುಲ್ತಾನ್ ಬಗ್ಗೆ ಕೂಡ ಹೇಳ್ತಾ ಹೋಗಿದ್ದೆ. ಇಡೀ ದೆಹಲಿಯನ್ನ ಆಳಿದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂದ್ರೆ ಈ ರಜಿಯಾ ಸುಲ್ತಾನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ 41th ಕ್ವಶನ್. ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು ಅಂದ್ರೆ ತಿಲಕ್ರವರು, ಬಾಲಗಂಗಾಧರ್ ತಿಲಕ್ರವರು ಇದಕ್ಕೆ ಸರಿಯಾದ ಉತ್ತರ. ಬಾಲಗಂಗಾಧರ್ ತಿಲಕ್ರವರ ಬಗ್ಗೆ ಮರಾಠ ಮತ್ತು ಕೇಸರಿ ಅಂತಕ್ಕಂಥ ಕೃತಿಗಳ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. ಬಾಲಗಂಗಾಧರ್ ತಿಲಕ್ರವರು ರಚಿಸಿರ್ತಕ್ಕಂಥ ಮರಾಠ ಮತ್ತು ಕೇಸರಿ ಕೃತಿಗಳ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನ ರೈಸ್ ಮಾಡಿದ್ದಾನೆ. ಇನ್ನು ಗಣೇಶ ಹಬ್ಬದ ಬಗ್ಗೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಗಣೇಶ ಹಬ್ಬ ಕೂಡ ಇಂಪಾರ್ಟೆಂಟ್. ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. 42 ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿಯಾದ ಉತ್ತರ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದು ಯಾವಾಗ ಅಂಗೀಕಾರ ಆಯಿತು ಅಂತ
ಕೂಡ ಕೇಳಿದ್ದಾನೆ ಸಾಕಷ್ಟು ಬಾರಿ. ಅದು ಕೂಡ ನೆನಪಿನಲ್ಲಿ ಇರಲಿ. ನೆಕ್ಸ್ಟ್ ರಾಷ್ಟ್ರಕೂಟರ ರಾಜಧಾನಿ ಯಾವುದು? ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಬಾದಾಮಿ ಯಾರ ಒಂದು ರಾಜಧಾನಿ? ಕಲ್ಯಾಣಿ ಯಾರ ಒಂದು ರಾಜಧಾನಿ? ಬನವಾಸಿ ಯಾರ ಒಂದು ಕದಂಬರು ರಾಜಧಾನಿ ಬನವಾಸಿ. ಚಾಳುಕ್ಯರ ಒಂದು ರಾಜಧಾನಿ ಕಲ್ಯಾಣಿ. ಬಾದಾಮಿ ಚಾಳುಕ್ಯರ ರಾಜಧಾನಿ ಈ ಬಾದಾಮಿ ಅಂತ. ನೆಕ್ಸ್ಟ್ ಕ್ವೆಶ್ಚನ್. ಕರ್ನಾಟಕ ಏಕೀಕರಣ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತೀವಿ. ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆ, ಡಿಸೆಂಬರ್ 10 ಯಾವ ದಿನಾಚರಣೆ? ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡಿಸೆಂಬರ್ 10. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಾರ್ಲೆ ವಿಂಡೋ ಸುಧಾರಣೆಗಳು ಯಾವ ವರ್ಷದಲ್ಲಿ ಜಾರಿಗೆ ಬಂದವು ಅಂತ ಕ್ವಶನ್ ಅನ್ನು ರೈಸ್ ಮಾಡಿದ್ದಾನೆ. ಸರಿಯಾದ ಉತ್ತರ ಏನಂತ? ಆಪ್ಷನ್ ಎ 1919, ಆಪ್ಷನ್ ಬಿ 1911, ಆಪ್ಷನ್ ಸಿ 1916, ಆಪ್ಷನ್ ಡಿ 1919. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 1909 ವಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ನಾವು ನೋಡ್ತಾ ಹೋಗ್ತೀವಿ. 1919ರಲ್ಲಿ ಮಾಂಟೆಗೋ ಜೇಮ್ಸ್ ಸುಧಾರಣೆ ಕಾಯ್ದೆ ಬರ್ತಾ ಹೋಗುತ್ತೆ. 1916ರಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾಗ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಕನೌಜ್ ಒಪ್ಪಂದ ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 1916 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 1919. ರೌಲತ್ ಕಾಯ್ದೆ ವಿರುದ್ಧ ನಡೆದ ಒಂದು ಕದನ ಯಾವುದು? ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ದುರಂತ ನಡೀತಾ ಹೋಗುತ್ತೆ. ರೌಲತ್ ಕಾಯ್ದೆ ವಿರುದ್ಧ ಅಲ್ಲಿ ಚರ್ಚೆಯನ್ನ ಮಾಡ್ತಾ ಕೂತಾಗ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ನಡೀತಾ ಹೋಗುತ್ತೆ. ಬ್ರಿಟಿಷರ ವಿರುದ್ಧ ಸಾಕಷ್ಟು ಗುಂಡಿನ ದಾಳಿಗಳು ನಡೀತಾ ಹೋಗ್ತವೆ. ನೆಕ್ಸ್ಟ್. ಅಸಹಕಾರ ಚಳವಳಿ ಆರಂಭವಾದ ವರ್ಷ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಅಸಹಕಾರ ಚಳವಳಿ 1920ರಲ್ಲಿ ನಡೀತಾ ಹೋಗುತ್ತೆ. 1919 ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, 1922 ಚೌರಾಚೌರಿ ದುರಂತ ಕೂಡ ನಡೀತಾ ಹೋಗುತ್ತೆ. ಸೈಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1927 ಇದಕ್ಕೆ ಸರಿಯಾದ ಉತ್ತರ. ಇದನ್ನ ಬಿಳಿಯರ ಆಯೋಗ ಅಂತಾನೂ ಕೂಡ ಕರಿತಾ ಹೋಗ್ತಾರೆ. ಬಿಳಿಯರ ಆಯೋಗ. ಯಾಕೆ ಇದು ಭಾರತಕ್ಕೆ ಬಂತು ಅಂದ್ರೆ ಭಾರತದಲ್ಲಿ ಡೊಮಿನಿಯನ್ ಸ್ಥಾನಮಾನ ನೀಡುವುದಾಗಿ ಇದು ಆದೇಶವನ್ನು ನೀಡುತ್ತೆ. ಭಾರತದಲ್ಲಿ ಭಾರತೀಯರಿಗೆ ಸ್ವತಂತ್ರ ಎಷ್ಟರ ಮಟ್ಟಿಗೆ ಕೊಡಲು ಭಾರತೀಯರು ಅರ್ಹರು ಅಂತಕ್ಕಂಥದ್ದನ್ನ ಅಳತೆ ಮಾಡಲು ಈ ಸೈಮನ್ ಆಯೋಗ ಭಾರತಕ್ಕೆ ಬರ್ತಾ ಹೋಗುತ್ತೆ. ಇನ್ನು ಕೊನೆಯ ಕ್ವಶನ್. ಭಾರತ ಬಿಟ್ಟು ತೊಲಗಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಆರಂಭ ಆಯಿತು? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋದು ಬೇಡ. ಇನ್ನು ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ ಇನ್ಸ್ಟಾವನ್ನ ಫಾಲೋ ಮಾಡಿ. ವಾಟ್ಸ್ಆಪ್ ಚಾನಲ್ಗೆ ಯಾಕೆ ಜಾಯ್ನ್ ಆಗಬೇಕಂದ್ರೆ ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಾಗೆ ಪ್ರಮುಖ ಸ್ಪೋರ್ಟ್ಸ್ ನ್ಯೂಸ್ ಆಗಿರ್ಬೋದು, ಹಾಗೆ ಪ್ರಮುಖ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ ಪರ್ಪಸ್ಗೆ ಎಲ್ಲ ಒಂದು ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ತಕ್ಕಂಥದ್ದು ವಾಟ್ಸ್ಆಪ್ ಚಾನಲ್ ನಲ್ಲಿ ಪಾಯಿಂಟ್ಸ್ ವೈಸ್ ಆಗ್ತಾ ಹೋಗ್ತೀವಿ. ನೋಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಹಾಗಾಗಿ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.